20,000 ಜನರು ಒಂದು ಐಲ್ಯಾಂಡ್ ನಲ್ಲಿ ಸಿಗಾಕೊಬಿಟ್ಟಿದ್ದಾರೆ. ಇವರು ಇಲ್ಲಿಂದ ಸ್ವಲ್ಪನಾದ್ರೂ ಆ ಕಡೆ ಈ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ರು ಇವರ ಜೀವ ಅಪಾಯದಲ್ಲಿದೆ. ಆಗ ಇದೇ ಐಲ್ಯಾಂಡ್ ನ ಕಾಡ್ನಲ್ಲಿ ಒಂದು ಸೆಕ್ಯೂರಿಟಿ ಟೀಮ್ ನವರು ಏನನ್ನೋ ಹುಡ್ಕೊಂಡು ಬರ್ತಾರೆ. ಹೀಗೆ ಇವರು ಹುಡ್ಕಾಡ್ತಿರ್ಬೇಕಾದ್ರೆ ಇವರು ನೋಡಿದ್ದು ಮಾತ್ರ ಆ 20,000 ಜನರಿಗೆ ಏನಾಯ್ತು, ಇವರೆಲ್ಲರೂ ಈ ಐಲ್ಯಾಂಡ್ಗೆ ಏನಕ್ಕೆ ಬಂದ್ರು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಜುರಾಸಿಕ್ ವರ್ಲ್ಡ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದಷ್ಟು ಕ್ರಿಯೇಚರ್ಸ್ಗಳು ಮೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ತವೆ. ನಂತರನೇ ನಮ್ಗೆ ಗೊತ್ತಾಗೋದು ಈ ಕ್ರಿಯೇಚರ್ಸ್ಗಳು ಬೇರೆ ಏನೂ ಅಲ್ಲ, ಲಕ್ಷಾಂತರ ವರ್ಷಗಳ ಹಿಂದೆನೆ ನಾಶ ಆಗಿರೋ ಡೈನೋಸರ್ಸ್ಗಳು ಅಂತ. ಇದಾದ್ಮೇಲೆ ಸೀನ್ ಒಂದು ಫ್ಯಾಮಿಲಿ ಕಡೆಗೆ ಶಿಫ್ಟ್ ಆದಾಗ ತಾಯಿ ಆಗಿರುವಂತ ಕ್ಯಾರನ್ ಹಾಗೆ ಮಗ ಗ್ರೇನ ತೋರಿಸ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಗ್ರೇ ತುಂಬಾನೇ ಇಂಟೆಲಿಜೆಂಟ್ ಆಗಿರುವಂತ ಹುಡುಗ, ಹಾಗೆ ಮೊದಲನೇ ಮಗ ಜ್ಯಾಕ್ ಮತ್ತೆ ಕೊನೆಯದಾಗಿ ತಂದೆ ಆಗಿರುವಂತ ಸ್ಕಾಟ್. ಇವರಿಬ್ರು ಮಕ್ಕಳನ್ನ ಕರ್ಕೊಂಡು ಏರ್ಪೋರ್ಟ್ ಗೆ ಬರ್ತಾರೆ. ಆಕ್ಚುಲಿ ಇಬ್ರು ಮಕ್ಕಳನ್ನ ಕೇರನ್ನ ತಂಗಿ ಆಗಿರುವಂತ ಕ್ಲೇರ್ ವೆಕೇಶನ್ ಅಂತ ಕಳಿಸ್ತಿರ್ತಾರೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ ನಮ್ಗೆ ಗೊತ್ತಾಗುತ್ತೆ, ಸ್ಕಾಟ್ ಮತ್ತೆ ಕ್ಯಾರನ್ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡ್ತಿಲ್ಲ ಅಂತ. ಇದಾದ್ಮೇಲೆ ಫ್ಲೈಟ್ ಕೋಸ್ಟಾರಿಕಾ ಅನ್ನೋ ಒಂದು ಜಾಗಕ್ಕೆ ಬಂದು ಲ್ಯಾಂಡ್ ಆದಾಗ ಜ್ಯಾಕ್ ಮತ್ತೆ ಗ್ರೇ ಸಾವಿರಾರು ಜನರ ಜೊತೆ ಬೋಟ್ ನಲ್ಲಿ ಇಸ್ಲಾ ನ್ಯೂಬರ್ ಅನ್ನೋ ಒಂದು ಐಲ್ಯಾಂಡ್ ಗೆ ಬಂದು ತಲುಪ್ತಾರೆ. ನಂತರ ಇವರು ಒಳಗಡೆ ಬಂದಾಗ ಜಾರಾ ಅನ್ನೋ ಒಬ್ರು ಲೇಡಿ ಇವರಿಬ್ರಿಗೋಸ್ಕರನೇ ಕಾಯ್ತಿರ್ತಾರೆ. ಹಾಗೆ ಟ್ರೈನ್ ಅಂತ ಜುರಾಸಿಕ್ ವರ್ಲ್ಡ್ ಅನ್ನೋ ಒಂದು ಜಾಗನ ಎಂಟರ್ ಆಗ್ತಾರೆ. ಅಲ್ಲಿಂದ ಯಾವಾಗ ಇವರು ರೂಮ್ ಗೆ ಬಂದು ಬಾಲ್ಕನಿ ಡೋರ್ ಅನ್ನು ಓಪನ್ ಮಾಡ್ತಾರೋ ಆಗ ನಮ್ಗೆ ಗೊತ್ತಾಗುತ್ತೆ ಈ ಜಾಗ ಎಷ್ಟು ಸುಂದರವಾಗಿದೆ ಅಂತ. ನಂತರ ಇಲ್ಲೇ ಕೆಲಸ ಮಾಡ್ತಿರೋಂತ ಜ್ಯಾಕ್ ಹಾಗೆ ಗ್ರೇನ ಆಂಟಿ ಆಗಿರೋಂತ ಕ್ಲೇರ್ ನ ನಮ್ಗೆ ತೋರಿಸ್ತಾರೆ. ಇದಾದ್ಮೇಲೆ ಇವಳು ಇಲ್ಲಿರುವಂತ ಲ್ಯಾಬ್ ನ ಒಳಗಡೆ ಎಂಟರ್ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಈ ಜಾಗದಲ್ಲಿ ಡೈನೋಸರ್ಸ್ ಗಳ DNA ಯೂಸ್ ಮಾಡ್ಕೊಂಡು ಈಗಾಗ್ಲೇ ತುಂಬಾ ಡೈನೋಸರ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಹೌದು, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಮೊಟ್ಟೆಯಿಂದ ಹೊರಗಡೆ ಬರ್ತಿದ್ದಂತ ಡೈನೋಸರ್ಸ್ ಅವುಗಳನ್ನ ಕ್ರಿಯೇಟ್ ಮಾಡಿದ್ದು ಇದೇ ಜಾಗದಲ್ಲಿ. ಇದು ಸಾಕಾಗೋದಿಲ್ಲ ಅಂತ ಕ್ಲೇರ್ ಹಾಗೆ ಇವಳ ಟೀಮ್ ನವರು ಸೇರಿ ಬೇರೆ ಬೇರೆ ಡೈನೋಸರ್ಸ್ ಗಳ DNA ನ ಮಿಕ್ಸ್ ಮಾಡಿ ಎಂಡೋಮಿನಸ್ ರೆಕ್ಸ್ ಅನ್ನೋ ಒಂದು ಹೊಸ ಡೈನೋಸರ್ ಅನ್ನ ಕಂಡುಹಿಡಿದಿರ್ತಾರೆ. ಈ ಕಡೆ ಜ್ಯಾಕ್ ಮತ್ತೆ ಗ್ರೇ ಈ ಜುರಾಸಿಕ್ ವರ್ಲ್ಡ್ ನಲ್ಲಿ ಮ್ಯೂಸಿಯಂ ತರದ ಜಾಗಕ್ಕೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಈ ಜುರಾಸಿಕ್ ವರ್ಲ್ಡ್ ಒಂದು ಡೈನೋಸರ್ಸ್ ಗಳ ಝೂ ಅಂತ. ಅದೇ ಸಮಯಕ್ಕೆ ಮಕ್ಕಳನ್ನ ಮೀಟ್ ಮಾಡೋದಕ್ಕೆ ಕ್ಲೇರ್ ಇಲ್ಲಿಗೆ ಬರ್ತಾಳೆ. ಇಬ್ರು ಕೂಡ ಖುಷಿ ಪಡ್ತಿರ್ತಾರೆ, ಕ್ಲೇರ್ ಕೂಡ ನಮ್ ಜೊತೆ ಬರ್ತಾರೆ, ನಾವ್ ಎಂಜಾಯ್ ಮಾಡ್ಬೋದು ಅಂತ. ಆದ್ರೆ ಅದಕ್ಕೆ ಇವಳು ಮಾತ್ರ ರೆಡಿ ಆಗಿರೋದಿಲ್ಲ. ಇವತ್ ಪೂರ್ತಿ ನಾನು ಬಿಸಿ ಆಗಿರ್ತೀನಿ, ನೀವ್ ಎಂಜಾಯ್ ಮಾಡಿ, ನಾನ್ ನಿಮ್ಗೆ ರಾತ್ರಿ ಊಟ ಟೈಮ್ಗೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಕಂಟ್ರೋಲ್ ರೂಮ್ ಗೆ ಬರ್ತಾಳೆ. ಇಲ್ಲೇ ನಮ್ಗೆ ಇವಳಿಗೆ ಸಹಾಯ ಮಾಡುವಂತ ಲಾವರಿ ಹಾಗೆ ವಿವಿಯನ್ನ ತೋರಿಸ್ತಾರೆ. ನಂತರ ಇವಳು ಅಲ್ಲಿಂದ ಒಂದು ಹೆಲಿಕಾಪ್ಟರ್ ನ ಒಳಗಡೆ ಬಂದಾಗ ಇಲ್ಲೇ ಇರುವಂತ ಸೈಮನ್ ಮಸ್ರಾನಿ ಅನ್ನೋ ಒಬ್ಬ ವ್ಯಕ್ತಿ ನಮ್ಗೆ ಪರಿಚಯ ಆಗ್ತಾನೆ. ನಂತರ ಕ್ಲೇರ್ ಇಂದ ಇವನಿಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರತಿ ವರ್ಷ ಜುರಾಸಿಕ್ ವರ್ಲ್ಡ್ ಗೆ ಜನರು ಜಾಸ್ತಿ ಬರ್ತಿರೋದ್ರಿಂದ ಅದೇ ರೀತಿ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಿದೆ ಅಂತ. ಹೀಗೆ ಹೆಲಿಕಾಪ್ಟರ್ ನಲ್ಲಿ ಇವರು ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ದೊಡ್ಡ ಕಂಟಾಮಿನೆಂಟ್ ಝೋನ್ ಗೆ ಬಂದು ತಲುಪ್ತಾರೆ. ಆಗ್ಲೇ ನಾನು ಹೇಳಿದ್ನಲ್ಲ, ಕ್ಲೇರ್ ಹಾಗೆ ಅವಳ ಟೀಮ್ ನವರು ಸೇರಿ ಬೇರೆ ಬೇರೆ ಡೈನೋಸರ್ಸ್ ಗಳ DNA ನ ಮಿಕ್ಸ್ ಮಾಡಿ ಎಂಡೋಮಿನಸ್ ರೆಕ್ಸ್ ಅನ್ನೋ ಒಂದು ಹೊಸ ಡೈನೋಸರ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆ ಡೈನೋಸರ್ ನ ಇದೇ ಜಾಗದಲ್ಲಿ ಇಟ್ಟಿರ್ತಾರೆ. ಒಳಗಡೆ ಬಂದಾಗ ನೋಡಿದ್ರೆ ಆ ಡೈನೋಸರ್ ಗ್ಲಾಸ್ ಅನ್ನ ಹೊಡೆಯೋದಕ್ಕೆ ಟ್ರೈ ಮಾಡಿರುತ್ತೆ. ನಂತರ ಮಸ್ರಾನಿ ನೋಡ್ತಾನೆ ಆ ಎಂಡೋಮಿನಸ್ ರೆಕ್ಸ್ ವೈಟ್ ಕಲರ್ ನಲ್ಲಿ ಇದೆ ಅಂತ. ಆಕ್ಚುಲಿ ಇದನ್ನ ಬಿಟ್ಟು ಬೇರೆ ಯಾವ ಡೈನೋಸರ್ ಕೂಡ ವೈಟ್ ಕಲರ್ ನಲ್ಲಿ ಇಲ್ಲ. ಆಗ ಕ್ಲೇರ್ ಇವನಿಗೆ ಹೇಳ್ತಾಳೆ, ಇದರ ಜೊತೆ ಇದೇ ತರ ಇರುವಂತ ಇನ್ನೂ 2 ಡೈನೋಸರ್ ಗಳನ್ನ ಬಿಟ್ಟಿದ್ವಿ, ಆದ್ರೆ ಇದು ಅವೆರಡನ್ನ ತಿಂದು ಇದು ಮಾತ್ರ ಜೀವಂತವಾಗಿದೆ ಅಂತ. ಇದನ್ನ ಕೇಳಿ ಇವನು ಶಾಕ್ ಆಗಿ ಹೇಳ್ತಾನೆ, ನಿಮ್ಮ ಟೀಮ್ ನಲ್ಲಿ ನೀವು ಓವನ್ಸ್ ಕೂಡ ಜೊತೆಲಿ ಸೇರಿಸ್ಕೊಳ್ಳಿ, ಅವನು ಡೈನೋಸರ್ಸ್ ಗಳನ್ನ ಅರ್ಥ ಮಾಡ್ಕೋತಾನೆ ಅಂತ. ಅದೇ ಸಮಯಕ್ಕೆ ಈ ಕಡೆ ವೆಲೋಸಿರಾಪ್ಟರ್ ಅನ್ನು 4 ಡೈನೋಸರ್ಸ್ ಗಳನ್ನ ಟ್ರೈನ್ ಮಾಡ್ತಿರೋ ಓವನ್ಸ್ ನ ನಮ್ಗೆ ತೋರಿಸ್ತಾರೆ. ಈ 4 ವೆಲೋಸಿರಾಪ್ಟರ್ ಅಲ್ಲಿ ಒಂದನ್ನ ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡಿರಿ, ಮೈ ಮೇಲೆ ಬ್ಲೂ ಪ್ಯಾಚಸ್ ಇರುವಂತ ಇದಕ್ಕೆ ಬ್ಲೂ ಅಂತಾನೆ ಹೆಸರಿಟ್ಟಿರ್ತಾರೆ. ಓವನ್ಸ್ ಇವುಗಳನ್ನ ಅಷ್ಟೊಂದು ಚೆನ್ನಾಗಿ ಟ್ರೈನ್ ಮಾಡ್ತಿರೋದನ್ನ ನೋಡಿ ಇವನ ಫ್ರೆಂಡ್ ಆಗಿರುವಂತ ಬ್ಯಾರಿ ತುಂಬಾನೇ ಸಂತೋಷ ಪಡ್ತಾನೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಿಕ್ಸ್ ಅನ್ನೊಬ್ಬ ಸೆಕ್ಯೂರಿಟಿ ಇಲ್ಲಿಗೆ ಬರ್ತಾನೆ. ಇವನ ಒಂದು ಐಡಿಯಾನ ಓವನ್ಸ್ ಗೆ ಹೇಳೋದಕ್ಕೆ ಅಂತ ಬಂದಿರ್ತಾನೆ. ಅದೇನು ಅಂತಂದ್ರೆ ಈ ವೆಲೋಸಿರಾಪ್ಟರ್ ಗಳನ್ನ ಓವನ್ಸ್ ಹೇಗಿದ್ರು ಕಂಟ್ರೋಲ್ ಮಾಡೋದನ್ನ ಕಲ್ತ್ ಬಿಟ್ಟಿದ್ದಾನೆ. ಆದ್ರಿಂದ ಇವುಗಳನ್ನ ನಮ್ಮ ದೇಶದ ಮಿಲಿಟರಿಗೆ ಕರ್ಕೊಂಡೋಗಿ ಬೇರೆ ದೇಶಗಳ ವಿರುದ್ಧ ಫೈಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅಂತ. ಆದ್ರೆ ಇದಕ್ಕೆ ಓವನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಿರೋದಿಲ್ಲ. ಆ ರೀತಿ ನಾವಿವುಗಳನ್ನ ಹೊರಗಡೆ ಬಿಡೋದಕ್ಕಾಗೋದಿಲ್ಲ, ಬೇಕು ಅಂತಂದ್ರೆ ನಮ್ಮ ಮಿಲಿಟರಿ ಅವರನ್ನೇ ಇದು ತಿನ್ಬಿಡುತ್ತೆ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ವೆಲೋಸಿರಾಪ್ಟರ್ ಗಳಿರುವಂತಹ ಜಾಗದ ಒಳಗಡೆ ಬಿದ್ದೋಗ್ತಾನೆ. ಆಗ ಓವನ್ಸ್ ಕೂಡ ಒಳಗಡೆ ಬಂದು ಇವನು ಅವುಗಳನ್ನ ಟ್ರೈನ್ ಮಾಡಿರೋದ್ರಿಂದ ತಡಿತಿರ್ತಾನೆ. ಯಾವಾಗ ಬ್ಯಾರಿ ಆ ವ್ಯಕ್ತಿನ ಹೊರಗಡೆ ಎಳ್ಕೋತಾನೋ ಗೇಟ್ ಅನ್ನ ಕ್ಲೋಸ್ ಮಾಡುವಂತ ಓವನ್ಸ್ ಹೇಳ್ತಾನೆ. ನಂತರ ಗೇಟ್ ಕ್ಲೋಸ್ ಆಗೋಷ್ಟರಲ್ಲಿ ಹೊರಗಡೆ ಬಂದು ಇವನ ಪ್ರಾಣನ ಕಾಪಾಡ್ಕೊತಾನೆ. ಇದನ್ನೆಲ್ಲ ನೋಡಿ ವಿಕ್ಸ್ಗಂತೂ ಭಯ ಆಗಿರೋದು ಮಾತ್ರ ಸುಳ್ಳಲ್ಲ. ಅದೇ ಸಮಯಕ್ಕೆ ಈ ಕಡೆ ಜುರಾಸಿಕ್ ವರ್ಲ್ಡ್ ನಲ್ಲಿ ಮಕ್ಕಳೆಲ್ಲರೂ ಬೇಬಿ ಡೈನೋಸರ್ಸ್ ಗಳ ಜೊತೆ ಆಟ ಆಡ್ತಿರ್ತಾರೆ. ಯಾಕೆಂತಂದ್ರೆ ಇವುಗಳು ಸಸ್ಯಾಹಾರಿ ಹಾಗೆ ಮರಿಗಳಾಗಿರೋದ್ರಿಂದ ಯಾರಿಗೂ ಯಾವ ಅಪಾಯನೂ ಕೂಡ ಮಾಡೋದಿಲ್ಲ. ಅದೇ ಸಮಯಕ್ಕೆ ಜ್ಯಾಕ್ ನೋಡ್ತಾನೆ ಇವರಿಬ್ಬರನ್ನ ನೋಡ್ಕೊಳ್ಳೋದಕ್ಕೆ ಕಳಿಸಿರುವಂತ ಜಾರಾ ಫೋನ್ ಕಾಲ್ ಅಲ್ಲಿ ಬಿಸಿ ಆಗಿರ್ತಾಳೆ. ಆದ್ರಿಂದ ಇವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗಿ ಮುಂದೆ ಬಂದ್ಬಿಡ್ತಾರೆ. ನಾವಿಬ್ರೆ ಬೇರೆ ಬೇರೆ ಜಾಗ
ಸ್ಥಳಗಳಿಗೆ ಹೋಗಿ ಎಂಜಾಯ್ ಮಾಡಬೇಕು ಅಂತ. ಆಗ ಇವರು ಮೊದಲು ಬರೋದೆ ಟೀರೆಕ್ಸ್ ಅನ್ನೋ ಒಂದು ಭಯಂಕರವಾಗಿರೋ ಡೈನೋಸಾರ್ ಇರುವಂತ ಜಾಗಕ್ಕೆ. ಅದೇ ಸಮಯಕ್ಕೆ ಜ್ಯಾಕ್ಗೆ ಇವನ ತಾಯಿ ಕ್ಯಾರೆನ್ ಕಾಲ್ ಮಾಡಿದಾಗ ಇವಳಿಗೆ ಗೊತ್ತಾಗುತ್ತೆ ಕ್ಲೇರ್ ಮಕ್ಕಳು ಜೊತೆ ಇಲ್ಲ, ಕೆಲಸದಲ್ಲಿ ಬ್ಯುಸಿ ಆಗಿದ್ದಾಳೆ ಅಂತ. ಆದ್ರಿಂದ ಇವಳು ಕ್ಲೇರ್ಗೆ ಕಾಲ್ ಮಾಡಿ ನಾನ್ ನಿನ್ನ ನಂಬಿ ಇಬ್ರು ಮಕ್ಕಳನ್ನ ನಿನ್ನ ಹತ್ರ ಕಳ್ಸಿದೀನಿ, ಆದ್ರೆ ನೀನೇ ಅವ್ರ ಜೊತೆ ಇಲ್ಲ ಅಂತ ಅಳ್ತಿರ್ಬೇಕಾದ್ರೆ ಆಗ ಕ್ಲೇರ್ ಕೂಡ ನೀನೇನು ಹೆದರ್ಕೋಬೇಡ, ನಾನು ಆದಷ್ಟು ಬೇಗ ಮಕ್ಕಳ ಹತ್ರ ಹೋಗ್ತೀನಿ ಅಂತ ಹೇಳ್ತಾಳೆ. ನಂತರ ಇವಳು ಓವನ್ಸ್ ವಾಸ ಮಾಡ್ತಿರುವಂತ ಜಾಗಕ್ಕೆ ಬರ್ತಾಳೆ. ಯಾಕೆಂತಂದ್ರೆ ಆಗ್ಲೇ ಸೈಮನ್ ಮಸ್ರಾನಿ ಹೇಳುದ್ನಲ್ಲ ಓವನ್ಸ್ ಕೂಡ ನಿಮ್ ಟೀಮ್ಗೆ ಸೇರ್ಸ್ಕೊಳ್ಳಿ ಅಂತ. ಆದ್ರಿಂದ ಇವಳು ಬಂದು ಕೇಳ್ತಾಳೆ ನಮ್ಮ ಡೈನೋಸರ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಟೀಮ್ ನಲ್ಲಿ ಬಂದು ಸೇರ್ಕೊ ಅಂತ. ಆಗ ಓವನ್ಸ್ ಕೂಡ ನಾನು ಡೈನೋಸರ್ಸ್ ಗಳನ್ನ ಕಂಟ್ರೋಲ್ ಮಾಡೋದಿಲ್ಲ, ಬದಲಾಗಿ ಅವುಗಳ ನಂಬಿಕೆನ ಗಳಿಸ್ತೀನಿ ಅಂತ ಹೇಳ್ತಿರ್ತಾನೆ. ಆಕ್ಚುಲಿ ಇವನಿಗೆ ಬೇರೆ ಬೇರೆ DNA ಗಳನ್ನ ಮಿಕ್ಸ್ ಮಾಡಿ ಎಂಡೋಮಿನಸ್ ರೆಕ್ಸ್ ಅನ್ನ ಕ್ರಿಯೇಟ್ ಮಾಡಿರೋದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅಷ್ಟೇ ಅಲ್ಲದೆ ಇವರಿಬ್ರು ಒಬ್ರು ಜೊತೆ ಒಬ್ರು ಮಾತಾಡ್ತಿರುವಂತ ರೀತಿಯಲ್ಲಿ ನಮ್ಗೆ ಅರ್ಥ ಆಗೋಗುತ್ತೆ. ಇವರಿಬ್ರು ಮೊದ್ಲು ಒಬ್ರನ್ನೊಬ್ರು ಇಷ್ಟ ಪಡ್ತಿದ್ರು, ಆದ್ರೆ ಈಗ ಪಡ್ತಿಲ್ಲ ಅಂತ. ಇದೆಲ್ಲ ಆದ್ಮೇಲೆ ಕೊನೆಯದಾಗಿ ಹೇಳ್ತಾನೆ ಸರಿ ಆಯ್ತು ನಾನ್ ನಿಮ್ ಟೀಮ್ಗೆ ಸೇರ್ಕೋತೀನಿ ಅಂತ. ಈ ಕಡೆ ಜ್ಯಾಕ್ ಹಾಗೆ ಗ್ರೇ ನೀರಿನ ಒಳಗಡೆ ಇರುವಂತ ಮೊಸಾಸೌರಸ್ ಅನ್ನೋ ಒಂದು ಡೈನೋಸಾರ್ ನ ನೋಡೋದಕ್ಕೆ ಬಂದಿರ್ತಾರೆ. ಆಗ ಒಂದು ಶಾರ್ಕ್ ಅನ್ನ ನೀರಿನ ಮೇಲೆ ತಗೊಂಡ್ ಬರ್ತಿದ್ದಂಗೆನೆ ಅದನ್ನ ತಿನ್ನೋದಕ್ಕೆ ಮೊಸಾಸೌರಸ್ ಹೊರಗಡೆ ಬರುತ್ತೆ. ಇದನ್ನ ನೋಡಿ ಎಲ್ರು ತುಂಬಾನೇ ಸಂತೋಷ ಪಡ್ತಾರೆ. ನಂತರ ಇವರೆಲ್ಲರನ್ನು ಕೆಳಗಡೆ ಕರ್ಕೊಂಡ್ ಬಂದು ಈ ಮೊಸಾಸೌರಸ್ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತಾರೆ. ಹೇಳ್ಬೇಕು ಅಂತಂದ್ರೆ ತಿಮ್ಮಿಂಗ್ಲಗಿಂತ 3-4 ಪಟ್ಟು ದೊಡ್ಡದಾಗಿರುತ್ತೆ ಇದು. ಇದನ್ನ ನೋಡಿ ಜ್ಯಾಕ್ ಮತ್ತೆ ಗ್ರೇ ಅಂತೂ ತುಂಬಾನೇ ಸಂತೋಷವಾಗಿರ್ತಾರೆ. ಈ ಕಡೆ ಕ್ಲೇರ್ ಓವನ್ನ ಎಂಡೋಮಿನಸ್ ರೆಕ್ಸ್ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಯಾಕೆಂತಂದ್ರೆ ಇವನನ್ನ ಇವರ ಟೀಮ್ಗೆ ಸೇರ್ಸ್ಕೋಬೇಕು ಅಂತಂದ್ರೆ ಇದ್ರ ಬಗ್ಗೆ ಎಲ್ಲಾನು ಗೊತ್ತಿರ್ಬೇಕಲ್ಲ, ಅದಕ್ಕೆ. ನಂತರ ಒಳಗಡೆ ಬಂದಾಗ ಇವಳನ್ನ ಕೇಳ್ತಾನೆ ಈ ಎಂಡೋಮಿನಸ್ ರೆಕ್ಸ್ ನ ಯಾವ್ಯಾವ ಡೈನೋಸಾರ್ಸ್ ಗಳ DNA ನ ಮಿಕ್ಸ್ ಮಾಡಿ ಕ್ರಿಯೇಟ್ ಮಾಡಿದೀರಾ ಅಂತ. ಆಗ ಕ್ಲೇರ್ ಕೂಡ ಟೀರೆಕ್ಸ್ ಹಾಗೆ ಇನ್ನು ಬೇರೆ ಬೇರೆ ಡೈನೋಸಾರ್ಸ್ ಗಳ DNA ನ ಮಿಕ್ಸ್ ಮಾಡಿ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳ್ತಾಳೆ. ಆದ್ರೆ ಯಾವ್ಯಾವ ಡೈನೋಸಾರ್ಸ್ ಗಳ DNA ಅಂತ ಎಕ್ಸಾಕ್ಟ್ ಆಗಿ ಹೇಳೋದಿಲ್ಲ. ಇದಾದ್ಮೇಲೆ ಆ ಎಂಡೋಮಿನಸ್ ರೆಕ್ಸ್ ನ ಮುಂದೆ ಕರೆಯೋದಕ್ಕೆ ನೋಡ್ತಾರೆ. ಆದ್ರೆ ಅದು ಈ ಕಂಟಾಮಿನೆಂಟ್ ಝೋನ್ ನಲ್ಲಿ ಎಲ್ಲೂ ಕೂಡ ಡಿಟೆಕ್ಟ್ ಆಗೋದಿಲ್ಲ. ಆದ್ರಿಂದ ಕ್ಲೇರ್ ಕಾರ್ ನಲ್ಲಿ ಹೋಗ್ತಾ ಲೋವರಿಗೆ ಕಾಲ್ ಮಾಡಿ ಹೇಳ್ತಾಳೆ ಎಂಡೋಮಿನಸ್ ರೆಕ್ಸ್ ತಪ್ಪಿಸ್ಕೊಂಡು ಹೊಟ್ಟೋಗಿದೆ, ಆದ್ರೆ GPS ಅನ್ನ ಚೆಕ್ ಮಾಡಿ ಎಲ್ಲಿದೆ ಕಂಡಿಡಿ ಅಂತ. ಈ ಕಡೆ ಓವನ್ ಇಬ್ರು ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಜೊತೆ ಈ ಕಂಟಾಮಿನೆಂಟ್ ಝೋನ್ ನ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಆ ಡೈನೋಸಾರ್ ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡೋಯ್ತು ಅಂತ ಕಂಡಿಡಿಯೋದಕ್ಕೆ. ಆದ್ರೆ ಯಾವಾಗ ಲೋವರಿ GPS ಅನ್ನ ಚೆಕ್ ಮಾಡ್ತಾನೆ ಅವನಿಗೆ ಗೊತ್ತಾಗೋಗುತ್ತೆ ಎಂಡೋಮಿನಸ್ ರೆಕ್ಸ್ ಎಲ್ಲೂ ಹೋಗಿಲ್ಲ, ಕಂಟಾಮಿನೆಂಟ್ ಝೋನ್ ನಲ್ಲೇ ಇದೆ ಅಂತ. ಈ ವಿಷಯನ ಓವನ್ ಹಾಗೆ ಸೆಕ್ಯೂರಿಟಿ ಗಳಿಗೆ ತಿಳಿಸೋ ಅಷ್ಟರಲ್ಲಿ ಎಂಡೋಮಿನಸ್ ಬಂದು ಒಬ್ಬ ಸೆಕ್ಯೂರಿಟಿನ ತಿನ್ಬಿಡುತ್ತೆ. ಆದ್ರಿಂದ ಮತ್ತೊಬ್ಬ ಸೆಕ್ಯೂರಿಟಿ ಗಾರ್ಡ್ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಹೊಟ್ಟೋಗ್ತಾನೆ. ಆದ್ರೆ ಓವನ್ ನ ಫಾಲೋ ಮಾಡ್ತಾ ಮಾಡ್ತಾ ಎಂಡೋಮಿನಸ್ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಅಷ್ಟೊತ್ತಿಗೆ ಓವನ್ ಒಂದು ಕಾರ್ನ ಕೆಳಗಡೆ ಬಂದು ಅದು ಏನ್ ಮಾಡುತ್ತೆ ಅಂತ ನೋಡ್ತಿರ್ಬೇಕಾದ್ರೆ ಪಕ್ಕದಲ್ಲಿದ್ದಂತ ಕಾರ್ನ ಮುಂದೆ ಬಚ್ಚಿಟ್ಕೊಂಡಿರುವಂತ ಸೆಕ್ಯೂರಿಟಿ ಗಾರ್ಡ್ ಎಂಡೋಮಿನಸ್ ಗೆ ಕಾಣಿಸಿ ಅವನನ್ನ ತಿನ್ಬಿಡುತ್ತೆ. ಇದರಿಂದ ಓವನ್ ಕೂಡ ಪೆಟ್ರೋಲ್ ಪೈಪ್ ಅನ್ನ ಕಟ್ ಮಾಡ್ಕೊಂಡು ಎಲ್ಲಾನು ಮೈಮೇಲೆ ಹಾಕೋಬಿಡ್ತಾನೆ. ಇದರಿಂದ ಇವನ ಬಾಡಿ ಸ್ಮೆಲ್ ಅದಕ್ಕೆ ಗೊತ್ತಾಗಬಾರದು ಅಂತ. ಹಾಗೆ ಎಂಡೋಮಿನಸ್ ಕೂಡ ಕಾರ್ ಹತ್ರ ಬಂದು ಸ್ಮೆಲ್ ಮಾಡಿ ಚೆಕ್ ಮಾಡಿದ್ರೆ ಓವನ್ ಇರೋದು ಅದಕ್ಕೆ ಗೊತ್ತಾಗದೆ ಇಲ್ಲಿಂದ ಹೊಟ್ಟೋಗುತ್ತೆ. ನಂತರ ಕ್ಲೇರ್ ಕಂಟ್ರೋಲ್ ರೂಮ್ ಗೆ ಬಂದು ನೋಡಿದ್ರೆ ಎಲ್ಲರೂ ಇವಳು ತರನೇ ತುಂಬಾ ಗಾಬರಿ ಆಗ್ಬಿಟ್ಟಿರ್ತಾರೆ. ಆದ್ರಿಂದ ಇವರೆಲ್ಲರೂ ಸೇರಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ನ ಕಳಿಸ್ತಾರೆ ಎಂಡೋಮಿನಸ್ ನ ಹುಡುಕಿ ಅದನ್ನ ಪ್ರಜ್ಞೆ ತಪ್ಪಿಸೋದಕ್ಕೆ ಅಂತ. ಈ ಕಡೆ ಬ್ಯಾರಿ ವೆಲೆಜರಾಪ್ಟರ್ ಗಳನ್ನ ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮತ್ತೆ ಇಲ್ಲಿಗೆ ವಿಕ್ಸ್ ಬಂದು ಇವುಗಳನ್ನ ಮಿಲಿಟರಿಗೆ ಕಳಿಸುವಂತ ಮಾತನ್ನೇ ಹೇಳ್ತಿರ್ತಾನೆ. ಆಗ ಇವ್ರಿಗೂ ಕೂಡ ಎಂಡೋಮಿನಸ್ ರೆಕ್ಸ್ ತಪ್ಪಿಸ್ಕೊಂಡು ಹೋಗಿರೋದು ಗೊತ್ತಾದಾಗ ವಿಕ್ಸ್ ಯಾರಿಗೋ ಕಾಲ್ ಮಾಡಿ ಇದೇ ನಮ್ಗೆ ಒಳ್ಳೆ ಚಾನ್ಸ್ ಅಂತ ಹೇಳ್ತಾನೆ. ಈ ಕಡೆ ಜನರೆಲ್ಲರೂ ಸಫಾರಿ ರೈಡ್ ಅನ್ನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಜ್ಯಾಕ್ ಮತ್ತೆ ಗ್ರೇನು ಕೂಡ ಇರ್ತಾರೆ. ಆದ್ರೆ ಗ್ರೇ ತುಂಬಾ ಬೇಜಾರ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಇವನ ತಂದೆ ತಾಯಿ ಡಿವೋರ್ಸ್ ತಗೊಂಡು ಬೇರೆ ಬೇರೆ ಆಗ್ತಿರ್ತಾರೆ. ಆದ್ರೆ ಅದು ಇವನಿಗಂತೂ ಸ್ವಲ್ಪ ಇಷ್ಟ ಇರೋದಿಲ್ಲ. ಇದರಿಂದ ಜ್ಯಾಕ್ ಇವನಿಗೆ ಸಮಾಧಾನ ಮಾಡ್ತಿರ್ತಾನೆ, ಏನೂ ಆಗೋದಿಲ್ಲ ಸುಮ್ನಿರು, ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಜನರೆಲ್ಲರೂ ಡೈನೋಸಾರ್ಸ್ ಗಳ ಮಧ್ಯ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ನಂತರ ಓವನ್ ಕಂಟ್ರೋಲ್ ರೂಮ್ ಗೆ ಬಂದು ಇವರೆಲ್ಲರನ್ನು ಕೇಳ್ತಿರ್ತಾನೆ ಕಂಟಾಮಿನೆಂಟ್ ಝೋನ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡೋಷ್ಟು ಅದು ಇಂಟೆಲಿಜೆಂಟ್ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ. ಅದೇ ಸಮಯಕ್ಕೆ ಟಾಸ್ಕ್ ಫೋರ್ಸ್ ನವರು ಎಂಡೋಮಿನಸ್ ನ ಒಳಗಡೆ ಹಾಕಿರುವಂತ GPS ನ ಫಾಲೋ ಮಾಡ್ಕೊಂಡು ಅದಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅದು GPS ನ ಜೊತೆ ಅದರ ಮಾಂಸನು ಕೂಡ ಕಿತ್ತೆಸದ್ ಬಿಟ್ಟಿರುತ್ತೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಮರಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿದ್ದಂತ ಎಂಡೋಮಿನಸ್ ಹೊರಗಡೆ ಬಂದು ಅಟ್ಯಾಕ್ ಮಾಡಿ ಒಬ್ಬ ವ್ಯಕ್ತಿನ ತೊಳೆದು ಬಿಡುತ್ತೆ. ಟಾಸ್ಕ್ ಫೋರ್ಸ್ ನವರು ಇದನ್ನ ಪ್ರಜ್ಞೆ ತಪ್ಪಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿರೋದಿಲ್ಲ. ಹೀಗೆ ಕೆಲವು ಸೆಕೆಂಡ್ ಗಳಲ್ಲೇ ಇಲ್ಲಿದ್ದಂತ ಎಲ್ಲಾ ಜನರನ್ನ ಸಾಯಿಸ್ಬಿಡುತ್ತೆ. ಇದನ್ನ ನೋಡ್ತಿದ್ದಂಗೆನೆ ಓವನ್ಗೆ ಆರಾಮಾಗಿ ಅರ್ಥ ಆಗೋಗುತ್ತೆ ಅದು ಬೇಟೆ ಆಡೋದಕ್ಕೆ ಟ್ರೈ ಮಾಡ್ತಿದೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ, ಆದಷ್ಟು ಬೇಗ ಅದನ್ನ ಸಾಯಿಸ್ಬಿಡಿ ಅಂತ ಹೇಳಿದ್ರೆ ಕ್ಲೇರ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ದುಡ್ಡನ್ನ ಖರ್ಚು ಮಾಡಿದೀವಿ ಅಂತ. ಈ ಕಡೆ ಜ್ಯಾಕ್ ಮತ್ತೆ ಗ್ರೇ ಹ್ಯಾಮ್ಸ್ಟರ್ ಬಾಲ್ ರೈಡ್ ಅನ್ನ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಇವರು ಬಾಲ್ ನ ಒಳಗಡೆ ಕೂತ್ಕೊಂಡು ಮುಂದೆ ಹೋಗ್ತಿದ್ದಂಗೆನೆ ಇಲ್ಲಿ ಕೆಲಸ ಮಾಡ್ತಿರುವಂತ ವರ್ಕರ್ ಗೆ ಕಾಲ್ ಬರುತ್ತೆ ಎಲ್ಲಾ ರೈಡ್ ಗಳನ್ನ ಸ್ಟಾಪ್ ಮಾಡ್ಬಿಡಿ ಅಂತ. ನಂತರ ಸೈಮನ್ ಮಸ್ರಾನಿ ಡಾಕ್ಟರ್ ಹೆನ್ರಿ ಹತ್ರ ಬಂದಿರ್ತಾನೆ. ಇವನೇ ಬೇರೆ ಬೇರೆ ಡೈನೋಸಾರ್ಸ್ ಗಳ DNA ನ ಮಿಕ್ಸ್ ಮಾಡಿ ಎಂಡೋಮಿನಸ್ ರೆಕ್ಸ್ ಅನ್ನ ಕ್ರಿಯೇಟ್ ಮಾಡಿರೋದು. ಯಾಕಿಂತ ರಾಕ್ಷಸ ಜೀವಿನ ಕ್ರಿಯೇಟ್ ಮಾಡಿದೆ ಅಂತ ಕೇಳಿದಾಗ ಆಗ ಡಾಕ್ಟರ್ ಹೆನ್ರಿನು ಕೂಡ ಹೇಳ್ತಾರೆ ನೀವೇ ಹೇಳು
ಹೇಳಿದ್ರಲ್ಲ, ಒಂದು ದೊಡ್ಡದಾಗಿ ಹಾಗೆ ತುಂಬಾ ಭಯಂಕರವಾಗಿರುವಂತ ಡೈನೋಸಾರ್ ಬೇಕು, ಅದಕ್ಕೆ ಅದನ್ನ ಕ್ರಿಯೇಟ್ ಮಾಡಿರೋದು ಅಂತಾನೆ. ಇದರಿಂದ ಇವನು ಕೂಡ ಪಶ್ಚಾತ್ತಾಪ ಪಡ್ತಿರ್ತಾನೆ, ಇದನ್ನೆಲ್ಲ ಯಾಕೆ ನಾನು ಕ್ರಿಯೇಟ್ ಮಾಡಿಸ್ದೆ ಅಂತ. ಈ ಕಡೆ ಇವರಿಬ್ರು ಹ್ಯಾಮ್ಸ್ಟರ್ ಬಾಲ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ವಿಡಿಯೋದಲ್ಲಿ ಹೇಳ್ತಿರ್ತಾರೆ, ಏನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬಾಲ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ನಿಮ್ಗೆ ಏನು ಆಗೋದಿಲ್ಲ ಅಂತ. ನಂತರ ಮುಂದೆ ನೋಡಿದ್ರೆ ಇಲ್ಲಿರುವಂತ ಇಷ್ಟೊಂದು ಡೈನೋಸಾರ್ಸ್ ಗಳನ್ನ ಒಂದೇ ಸಲ ನೋಡಿ ಇವರಿಗೆ ತುಂಬಾ ಸಂತೋಷ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದೇ ಸಮಯಕ್ಕೆ ಮೆಸೇಜ್ ಕೂಡ ಬರುತ್ತೆ, ರೈಡ್ ಕ್ಲೋಸ್ ಆಗಿದೆ, ವಾಪಸ್ ಬಂದ್ಬಿಡಿ ಅಂತ. ಆದ್ರೆ ಇವ್ರು ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳದೆ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕಂಟ್ರೋಲ್ ರೂಮ್ ನಲ್ಲಿರುವಂತ ಕ್ಲೇರ್ಗೆ ಜ್ಯಾಕ್ ಮತ್ತೆ ಗ್ರೇನ ಬಗ್ಗೆ ನೆನಪಾಗುತ್ತೆ. ಆದ್ರಿಂದ ಜಾರಾಗೆ ಕಾಲ್ ಮಾಡಿ ಕೇಳಿದ್ರೆ ಅವರಿಬ್ರು ತಪ್ಪಿಸ್ಕೊಂಡ್ ಬಿಟ್ಟಿದ್ದಾರೆ ಅಂತ ಅವಳು ಹೇಳ್ತಾಳೆ. ಆದ್ರಿಂದ ಕ್ಲೇರ್ ಜ್ಯಾಕ್ಗೆ ಕಾಲ್ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ನೆಟ್ವರ್ಕ್ ಇಲ್ದೇ ಇರೋದ್ರಿಂದ ಮಾತಾಡೋದಕ್ಕಾಗೋದಿಲ್ಲ. ಆಗ ಅವಳಿಗೆ ಗೊತ್ತಾಗುತ್ತೆ ಮಕ್ಕಳು ಎಂಡೋಮಿನನ್ಸ್ ರೆಕ್ಸ್ ಹತ್ರನೇ ಇದ್ದಾರೆ ಅಂತ. ಅದೇ ಸಮಯಕ್ಕೆ ಇವರಿಬ್ರು ಕೂಡ ಮುಂದೆ ಒಂದು ಕಾಡನ್ನ ನೋಡಿ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಈ ಕಡೆ ಕ್ಲೇರ್ ಕೂಡ ಓವನ್ಸ್ ನ ಹುಡ್ಕೊಂಡ್ ಬಂದು ಹೇಳ್ತಾಳೆ, ನನ್ನ ಅಕ್ಕನ ಮಕ್ಕಳು ಎಂಡೋಮಿನನ್ಸ್ ರೆಕ್ಸ್ ಹತ್ರ ಸಿಗಾಕೋಬಿಟ್ಟಿದ್ದಾರೆ, ಅವರನ್ನ ಕಾಪಾಡಬೇಕು, ಹೆಲ್ಪ್ ಮಾಡು ಅಂತ. ಅದಕ್ಕೆ ಇವನು ಕೂಡ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಈ ಕಡೆ ಜ್ಯಾಕ್ ಮತ್ತೆ ಗ್ರೇ ಸೀದಾ ಕಾಡಿನ ಒಳಗಡೆ ಬಂದು ಇಲ್ಲಿರುವಂತ ಡೈನೋಸಾರ್ಸ್ ಗಳನ್ನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಎಂಡೋಮಿನನ್ಸ್ ರೆಕ್ಸ್ ಕೂಡ ಇಲ್ಲಿಗೆ ಬಂದು ಇಲ್ಲಿರುವಂತ ಡೈನೋಸಾರ್ಸ್ ಗಳನ್ನ ಸಾಯಿಸ್ತಿರುತ್ತೆ. ಇವರಿಬ್ರು ಕೂಡ ಅದ್ರ ಮಧ್ಯೆ ಸಿಗಾಕೋಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಕ್ಲೇರ್ ಕಾಲ್ ಮಾಡಿದಾಗ ಇವರು ಕೂಡ ಇನ್ನೇನೋ ಪಿಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಎಂಡೋಮಿನಸ್ ಇಲ್ಲಿಗೆ ಬಂದು ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಹ್ಯಾಮ್ಸ್ಟರ್ ಬಾಲ್ ಅನ್ನ ಹೊಡೆದಾಕಿ ಇವರಿಬ್ಬರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆಗ ಇವರಿಬ್ರು ಕೂಡ ಬಾಲ್ ಇಂದ ಹೊರಗಡೆ ಬಂದು ತಪ್ಪಿಸ್ಕೊಳ್ತಾ ಮುಂದೆ ಬಂದಾಗ ಒಂದು ಜಲಪಾತನ ನೋಡ್ತಾರೆ. ಆ ಡೈನೋಸಾರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಇವರಿಬ್ರು ಕೂಡ ಕೆಳಗಡೆ ಹಾರ್ಬಿಡ್ತಾರೆ. ನಂತರ ಇಷ್ಟೊಂದು ಕಷ್ಟಪಟ್ಟು ಬದುಕಿರೋದ್ರಿಂದ ಇವರಿಬ್ರಿಗೂ ನಗು ಬರ್ತಿರುತ್ತೆ. ಈ ಕಡೆ ಕ್ಲೇರ್ ಮತ್ತೆ ಓವನ್ ಇಬ್ರು ಮಕ್ಕಳನ್ನ ಹುಡುಕ್ತಾ ಒಂದು ಜಾಗಕ್ಕೆ ಬಂದಾಗ ನೋಡ್ತಾರೆ, ಒಂದು ಡೈನೋಸಾರ್ ನ ಮೇಲೆ ಎಂಡೋಮಿನನ್ಸ್ ಅಟ್ಯಾಕ್ ಮಾಡಿ ತುಂಬಾನೇ ಏಟ್ಗಳನ್ನ ಮಾಡ್ಬಿಟ್ಟಿರುತ್ತೆ. ಇದಕ್ಕೆ ಎದ್ದೋಳೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಹೀಗೆ ನೋಡ್ತಿದ್ದಂಗೆನೆ ಇದು ಸತ್ತೋಗುತ್ತೆ. ನಂತರ ಮುಂದೆ ಬಂದು ನೋಡಿದ್ರೆ ಇದೇ ತರ ತುಂಬಾ ಡೈನೋಸಾರ್ಸ್ ಗಳನ್ನ ಅದು ಸಾಯಿಸ್ಬಿಟ್ಟಿರುತ್ತೆ. ಆದ್ರೆ ಅವುಗಳನ್ನ ತಿಂದಿರೋದಿಲ್ಲ. ಅಂದ್ರೆ ಎಂಡೋಮಿನನ್ಸ್ ಬರೀ ಅವುಗಳನ್ನ ತನ್ನ ಸಂತೋಷಕ್ಕೋಸ್ಕರ ಬೇಟೆ ಆಡ್ತಿದೆ ಅಂತ. ನಂತರ ವಿಕ್ಸ್ ಈ ಐಲ್ಯಾಂಡ್ ಗೆ ಒಂದು ಪ್ರೈವೇಟ್ ಸೆಕ್ಯೂರಿಟಿ ಟೀಮ್ ಅನ್ನ ಕರೆಸ್ಕೊತಾನೆ. ಯಾಕೆಂತಂದ್ರೆ ವೆಲೋಸಿರಾಪ್ಟರ್ ಗಳನ್ನ ಹಿಡ್ಕೊಂಡು ಹೋಗೋದಕ್ಕೆ ಅಂತ. ಈ ವಿಷಯ ಬ್ಯಾರಿಗೆ ಗೊತ್ತಾಗಿ ಓವನ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಈ ಕಡೆ ಇವರಿಬ್ರು ಮಕ್ಕಳನ್ನ ಹುಡ್ಕೊಂಡು ಹ್ಯಾಮ್ಸ್ಟರ್ ಬಾಲ್ ಹತ್ರ ಬಂದಾಗ ಇದಾಗಿರುವಂತ ಸ್ಥಿತಿನ ನೋಡಿ ಹೆದರ್ಕೋತಿರ್ತಾರೆ. ಆಗ ಮುಂದೆ ಇರುವಂತ ಫುಟ್ ಪ್ರಿಂಟ್ ಗಳನ್ನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ, ಅವರಿಬ್ರು ಜಲಪಾತದ ಒಳಗಡೆ ಹಾರಿ ತಮ್ಮ ಪ್ರಾಣಗಳನ್ನ ಉಳಿಸ್ಕೊಂಡಿದ್ದಾರೆ ಅಂತ. ಇದರಿಂದ ಕ್ಲೇರ್ಗೆ ಹೋದ ಜೀವ ಮತ್ತೆ ಬಂದಂಗ ಆಗ್ತಿರ್ಬೇಕಾದ್ರೆ ಆಗ ಓವನ್ ಹೇಳ್ತಾನೆ, ನೀನ್ ಈ ತರ ಬಟ್ಟೆನ ಹಾಕೊಂಡು ಕಾಡ್ನಲ್ಲಿ ಓಡಾಡ್ತಾ ಮಕ್ಕಳನ್ನ ಹುಡ್ಕೋದಕ್ ಆಗೋದಿಲ್ಲ, ನೀನು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗು, ನಾನು ಮಕ್ಕಳನ್ನ ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಇವಳು ಮಾತ್ರ ಏನೇ ಆದ್ರೂ ಪರವಾಗಿಲ್ಲ, ನಾನು ಕೂಡ ಬಂದೇ ಬರ್ತೀನಿ ಅಂತ ಹಠ ಹಿಡಿದ್ ಬಿಡ್ತಾಳೆ. ಅದಕ್ಕೆ ಇವನು ಕೂಡ ಸರಿ ಆಯ್ತು, ನಾನು ಏನ್ ಹೇಳ್ತೀನೋ ಅದನ್ನ ಮಾತ್ರ ನೀನು ಕೇಳಬೇಕು ಅಂತ ಹೇಳ್ತಾನೆ. ಈ ಕಡೆ ಮಕ್ಳಿಬ್ರು ಕಾಡ್ನಲ್ಲಿ ನಡೀತಾ ಮುಂದೆ ಬಂದಾಗ ಕೆಟ್ಟು ನಿಂತಿರುವಂತ ಒಂದು ವೆಹಿಕಲ್ ಇವರಿಗೆ ಕಾಣಿಸುತ್ತೆ. ಆದ್ರಿಂದ ವೆಹಿಕಲ್ ಹತ್ರ ಬಂದು ನೋಡಿದ್ರೆ ಇಲ್ಲೇ ಮುಂದೆ ಒಂದು ಲ್ಯಾಬ್ ನ ರೀತಿ ಬಿಲ್ಡಿಂಗ್ ಇರುತ್ತೆ. ನೀವೇನಾದ್ರೂ ಜುರಾಸಿಕ್ ಪಾರ್ಕ್ ಮೂವಿನ ನೋಡಿದ್ರೆ ಅಂತಂದ್ರೆ ಈ ಜಾಗ ಯಾವ್ದು ಅಂತ ಅರ್ಥ ಆಗೋಗಿರುತ್ತೆ. ಜುರಾಸಿಕ್ ಪಾರ್ಕ್ ಮೂವಿಲಿ ಒಂದು ಲ್ಯಾಬ್ ಇರುತ್ತೆ, ಅದೇ ಲ್ಯಾಬ್ ಇದು. ಅಂದ್ರೆ ಜುರಾಸಿಕ್ ಪಾರ್ಕ್ ಹಾಗೆ ಜುರಾಸಿಕ್ ವರ್ಲ್ಡ್ ಎರಡೂ ಮೂವಿಗಳು ಕೂಡ ಒಂದೇ ಐಲ್ಯಾಂಡ್ ನಲ್ಲಿ ನಡೀತಿದೆ ಅಂತ. ಹೀಗೆ ಇವರಿಬ್ರು ಈ ಲ್ಯಾಬ್ ನಲ್ಲಿ ಮುಂದೆ ಬಂದಾಗ ಗ್ಯಾರೇಜ್ ನಲ್ಲಿ 2 ಜೀಪ್ ಗಳು ಕಾಣಿಸ್ತವೆ. ಇಷ್ಟೊತ್ತಿಗೆ ಜುರಾಸಿಕ್ ವರ್ಲ್ಡ್ ಗೆ ಬಂದಿರುವಂತ ಜನರನ್ನೆಲ್ಲರನ್ನು ಒಂದು ಕಡೆ ಸೇರ್ಸಿರ್ತಾರೆ. ಅಂದಂಗೆ ಈ ಜಾಗದಲ್ಲಿ ಒಟ್ಟು ಈಗ 20,000 ಜನರು ಇರ್ತಾರೆ. ಆಗ ಕಂಟ್ರೋಲ್ ರೂಮ್ ಗೆ ವಿಕ್ಸ್ ಬಂದು ಸೈಮನ್ ಮಸ್ರಾನಿಗೆ ಹೇಳ್ತಾನೆ, ವೆಲೋಸಿರಾಪ್ಟರ್ ಗಳಿಗೆ ಆ ಎಂಡೋಮಿನನ್ಸ್ ರೆಕ್ಸ್ ಅನ್ನ ಹುಡುಕುವಂತ ಶಕ್ತಿ ಇದೆ, ಅವುಗಳನ್ನ ಬಿಟ್ಟು ಈ ಎಂಡೋಮಿನನ್ಸ್ ರೆಕ್ಸ್ ಅನ್ನ ನಾವು ಸಾಯಿಸಬಹುದು ಅಂತ. ಆದ್ರೆ ಇದಕ್ಕೆ ಸೈಮನ್ ಮಸ್ರಾನಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಇಷ್ಟೊಂದು ಜನರಿರುವಂತ ಜಾಗದಲ್ಲಿ ನಾವು ವೆಲೋಸಿರಾಪ್ಟರ್ ಗಳನ್ನ ಹಾಗೆ ಹೊರಗಡೆ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನೇ ಅದನ್ನ ಸಾಯಿಸ್ತೀನಿ ಅಂತ ಸೆಕ್ಯೂರಿಟಿ ಟೀಮ್ ಅನ್ನ ಕರ್ಕೊಂಡು ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾನೆ. ಈ ಕಡೆ ಜ್ಯಾಕ್ ಮತ್ತೆ ಗ್ರೇಗೆ ಜೀಪ್ ಸಿಕ್ಕಿತ್ತಲ್ಲ, ಜ್ಯಾಕ್ಗೆ ಇದನ್ನ ರೆಡಿ ಮಾಡೋದಕ್ಕೆ ಬರೋದ್ರಿಂದ ರಿಪೇರ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಕೂಡ ಹೊಟ್ಟೋಗ್ತಾರೆ. ಅವ್ರು ಹೋಗ್ತಿದ್ದಂಗೆನೆ ಇಲ್ಲಿಗೆ ಓವನ್ ಹಾಗೆ ಕ್ಲೇರ್ ಬಂದಾಗ್ಲೇ ಇವ್ರಿಗೆ ಗೊತ್ತಾಗೋದು ಇಲ್ಲಿ ಇದಂತ ಜೀಪ್ ಅನ್ನ ಅವರು ಸ್ಟಾರ್ಟ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಅಂತ. ಇವರು ಕೂಡ ಇಲ್ಲಿಂದ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಎಂಡೋಮಿನನ್ಸ್ ನ ಶಬ್ದಗಳು ಇವರಿಗೆ ಕೇಳಿಸ್ತಿರ್ತವೆ. ಆದ್ರಿಂದ ಇಲ್ಲೇ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಎಂಡೋಮಿನನ್ಸ್ ಇಲ್ಲಿಗೆ ತಲೆನ ಹಾಕಿ ಚೆಕ್ ಮಾಡುತ್ತೆ. ಇದರಿಂದ ಇವರು ಹೆದರ್ಕೊಳ್ತಿರ್ತಾರೆ. ಆದ್ರೆ ಅದು ಏನು ಮಾಡದೆ ಹೊಟ್ಟೋಗುತ್ತೆ. ನಾವು ಸೇಫ್ ಆದ್ವಿ ಅಂತ ಇವರು ಅನ್ಕೊಳ್ಳೋಷ್ಟ್ರಲ್ಲಿ ಜಾಗನೇ ಸರ್ವನಾಶ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇದು ಶುರು ಮಾಡುತ್ತೆ. ಇವರು ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಲೋವರಿ ಕಾಲ್ ಮಾಡಿ ಕ್ಲೇರ್ಗೆ ಹೇಳ್ತಾನೆ, ಸೈಮನ್ ಅವನ ಜೊತೆ ಸೆಕ್ಯೂರಿಟಿನ ಕರ್ಕೊಂಡ್ ಬರ್ತಿದ್ದಾನೆ ಎಂಡೋಮಿನನ್ಸ್ ನ ಸಾಯಿಸೋದಕ್ಕೆ ಅಂತ. ನಂತರ ಇವರಿಬ್ರು ಮುಂದೆ ನೋಡಿದ್ರೆ ಹೆಲಿಕಾಪ್ಟರ್ ಹೋಗ್ತಿರುವಂತ ಜಾಗದ ಹತ್ರ ಗ್ಲಾಸ್ ಇಂದ ಮಾಡಿರುವಂತ ಒಂದು ದೊಡ್ಡ ಸೆಲ್ ಇರುತ್ತೆ. ಆಗ ಸೈಮನ್ ಹಾಗೆ ಅವನ ಟೀಮ್ ನವರಿಗೆ ಎಂಡೋಮಿನನ್ಸ್ ಕಾಣಿಸಿ ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಇದು ಸೀದಾ ಈ ಸೆಲ್ ನ ಒಳಗಡೆ ನುಗ್ಬಿಡುತ್ತೆ. ಈ ಸೆಲ್ ನ ಒಳಗಡೆ ಹಾರೋ ಡೈನೋಸಾರ್ಸ್ ಗಳಾಗಿರುವಂತ ಟೆರಾನೋಡಾನ್ಸ್ ಗಳು ಇದಾವೆ ಅಂತ. ಎಂಡೋಮಿನನ್ಸ್ ಇಂದ ಹೆದರ್ಕೊಂಡು ಇವುಗಳೆಲ್ಲ ಹೊರಗಡೆ ಬರ್ತಿದ್ದಂಗೆನೆ ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಇದನ್ನ ಓವನ್ ಹಾಗೆ ಕ್ಲೇರ್ ಕೂಡ ನೋಡ್ತಿರ್ತಾರೆ.
ಆಗ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಅದರಲ್ಲಿ ಸೈಮನ್ ಕೂಡ ಸತ್ತೋಗ್ತಾನೆ. ಇದರಿಂದ ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಟೆರಡಾನ್ಸ್ ಗಳು ಬರ್ತಿರೋದನ್ನ ನೋಡಿ ಓವನ್ಸ್ ಹಾಗೆ ಕ್ಲೇರ್ ಕಾಡಿನ ಒಳಗಡೆ ಹೋಗಿ ತಮ್ಮ ಜೀವನ ಉಳಿಸ್ಕೋತಾರೆ. ಈ ಕಡೆ ಇವರಿಬ್ರು ಕೂಡ ಜೀಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಟೆರನೋಡಾನ್ಸ್ ಗಳನ್ನ ನೋಡ್ತಾರೆ. ಆದ್ರಿಂದ ಜೀಪ್ ಅನ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಸೆಕ್ಯೂರಿಟಿಗಳಿರುವಂತ ಸೇಫ್ ಆಗಿರೋ ಜಾಗಕ್ಕೆ ಬಂದು ತಲುಪ್ತಾರೆ. ಆಗ ಕ್ಲೇರ್ಗೆ ಜಾರಾ ಕಾಲ್ ಮಾಡಿ ಹೇಳ್ತಾಳೆ ಮಕ್ಕಳು ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ದಾರೆ ಅಂತ. ಆದ್ರಿಂದ ಇವರಿಬ್ರು ಕೂಡ ಒಂದು ವೆಹಿಕಲ್ ನ ತಗೊಂಡು ಜಾರಾ ಹತ್ರ ಹೋಗ್ತಾರೆ. ಆದ್ರೆ ಈ ಕಡೆ ಈ 20,000 ಜನರನ್ನ ಒಂದು ಕಡೆ ಕೂರ್ಸಿರ್ತಾರಲ್ಲ, ಆಗ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಎಲ್ರೂ ಸೇಫ್ ಆಗಿರುವಂತ ಜಾಗಕ್ಕೆ ಹೊಟ್ಟೋಗಿ ಅಂತ. ಯಾಕೆ ರೀತಿ ಹೇಳ್ತಿದ್ದಾರೆ ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಟೆರನೋಡಾನ್ಸ್ ಗಳು ಬಂದು ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಒಬ್ಬೊಬ್ಬರನ್ನೇ ತಿನ್ನೋದಕ್ಕೆ ಶುರು ಮಾಡ್ಬಿಡ್ತವೆ. ಆಕ್ಚುಲಿ ಇಲ್ಲಿ ಇದನ್ನ ಬಿಟ್ಟು ಇನ್ಯಾವ ಸೇಫ್ ಪ್ಲೇಸ್ ಕೂಡ ಇರೋದಿಲ್ಲ. ಅಷ್ಟೊತ್ತಿಗೆ ಓವನ್ ಹಾಗೆ ಕ್ಲೇರ್ ಕೂಡ ಇಲ್ಲಿಗೆ ಬಂದು ತಲುಪಿರ್ತಾರೆ. ಈ ಕಡೆ ಇದನ್ನೆಲ್ಲ ನೋಡ್ತಿರುವಂತ ವಿಕ್ಸ್ ಡಿಸೈಡ್ ಮಾಡ್ತಾನೆ ಈಗ ಇದನ್ನೆಲ್ಲ ನಾನೇ ಸಂಭಾಳಿಸ್ಬೇಕು ಅಂತ. ನಂತರ ಜಾರಾ ಮಕ್ಕಳನ್ನ ಹುಡುಕಿ ಇವರಿಬ್ರ ಹತ್ರ ಇರ್ಬೇಕಾದ್ರೆ ಆಗ ಒಂದು ಟೆರನೋಡಾನ್ ಬಂದು ಇವಳನ್ನೇ ಎತ್ಕೊಂಡು ಹೋಗಿ ನೀರಿನ ಒಳಗಡೆ ಬೆಳೆಸಿ ಮತ್ತೆ ಎತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ನೀರಿನ ಒಳಗಡೆ ಇದ್ದಂತ ಮಾಸೋಸಾರಸ್ ಬಂದು ಇಬ್ಬರನ್ನು ತಿಂದು ಬಿಡುತ್ತೆ. ಈ ಕಡೆ ಸೆಕ್ಯೂರಿಟಿಗಳ ಜೊತೆ ಸೇರಿಕೊಂಡು ಓವನ್ ಕೂಡ ಅವುಗಳಿಗೆಲ್ಲ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಗ ಈ ಕಡೆ ಮಕ್ಕಳು ಕೂಡ ಸ್ವಲ್ಪದ್ರಲ್ಲೇ ಬಚಾವ್ ಆಗ್ತಾರೆ. ಇದಾದ್ಮೇಲೆ ಕ್ಲೇರ್ಗೆ ಮಕ್ಕಳುಗಳು ಸಿಕ್ತಿದ್ದಂಗೆನೆ ತುಂಬಾನೇ ಸಂತೋಷ ಪಡ್ತಾಳೆ. ಆದ್ರೆ ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಈ ಕಡೆ ವಿಕ್ಸ್ ಇವನ ಟೀಮ್ ಅವರನ್ನ ಕಂಟ್ರೋಲ್ ರೂಮ್ ಗೆ ಕರ್ಕೊಂಡ್ ಬಂದು ಇಲ್ಲಿದ್ದಂತ ಜನರನ್ನ ಕಳಿಸಿ ಇವರನ್ನ ಕೂರಿಸ್ತಾನೆ. ಸೈಮನ್ ಈಗ ಬದುಕಿಲ್ಲ, ನಾನು ಈ ಜಾಗ ನಿನ್ ಮೇಲೆ ಕಂಟ್ರೋಲ್ ಮಾಡ್ತೀನಿ ಅಂತ. ಆದ್ರಿಂದ ವಿಷಯನ ಲೋವರಿ ಕ್ಲೇರ್ಗೆ ಕಾಲ್ ಮಾಡಿ ಹೇಳ್ತಾನೆ ನಮ್ಮ ಕಂಪನಿಯ ಬೋರ್ಡ್ ಮೆಂಬರ್ಸ್ ಗಳು ಈಗ ವಿಕ್ಸ್ ನ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ಅವನು ವೆಲೆಜರಾಪ್ಟರ್ ಗಳನ್ನ ಯೂಸ್ ಮಾಡ್ಕೊಂಡು ಎಂಡೋಮಿನೆನ್ಸ್ ನ ಸಾಯಿಸೋದಕ್ಕೆ ನೋಡ್ತಿದ್ದಾನೆ ಅಂತ. ಈ ವಿಷಯ ಓವನ್ಗೂ ಕೂಡ ಗೊತ್ತಾಗಿ ಇವರೆಲ್ಲರನ್ನು ಕರ್ಕೊಂಡು ಒಂದು ಕಾರ್ ಅನ್ನು ಹತ್ತುತ್ತಾನೆ. ಈ ಕಡೆ ವಿಕ್ಸ್ ವೆಲೆಜರಾಪ್ಟರ್ ಗಳಿಗೆ ಕ್ಯಾಮ್ರಾನ ಹಾಕಿ ಇವುಗಳನ್ನ ರೆಡಿ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಇಲ್ಲಿಗೆ ಓವನ್ ಬಂದು ಇವನಿಗೆ ಪಂಚ್ ಮಾಡಿ ಹೇಳ್ತಿರ್ತಾರೆ ನೀನ್ ಮಾಡ್ತಿರೋದು ಸರಿಯಲ್ಲ, ಇಲ್ಲಿಂದ ಹೊಟ್ಟೋಗು ಅಂತ. ಆಗ ಇವನು ಕೂಡ ಇಲ್ಲಿರುವಂತ ಸಾವಿರಾರು ಜನರನ್ನ ಹಾಗೆ ನಮ್ಮ ಪ್ರಾಣಗಳನ್ನು ಕೂಡ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕೇಳಿದಾಗ ಇವ್ರ ಹತ್ರ ಯಾವ ಪ್ಲಾನ್ ಕೂಡ ಇರೋದಿಲ್ಲ. ಅದಕ್ಕೆ ಸರಿ ಅಂತ ಹೇಳಿ ಓವನ್ ಕೂಡ ವಿಕ್ಸ್ ನ ಸೆಕ್ಯೂರಿಟಿ ಟೀಮ್ ಅನ್ನ ಲೀಡ್ ಮಾಡ್ತಾ ಹೇಳ್ತಾನೆ ವೆಲೆಜರಾಪ್ಟರ್ ಗಳು ನಮ್ಮನ್ನ ಎಂಡೋಮಿನೆನ್ಸ್ ಹತ್ರ ಕರ್ಕೊಂಡು ಹೋಗ್ತವೆ. ಆಗ ನೀವು ಬರೀ ಎಂಡೋಮಿನೆನ್ಸ್ ನ ಮೇಲೆ ಮಾತ್ರ ಅಟ್ಯಾಕ್ ಮಾಡ್ಬೇಕು, ವೆಲೆಜರಾಪ್ಟರ್ ಗಳಿಗೆ ಏನು ಮಾಡಬಾರ್ದು ಅಂತ. ಆಗ ಜ್ಯಾಕ್ ಮತ್ತೆ ಗ್ರೇವ್ ನನ್ನ ಕೇಳ್ತಾರೆ ಈ ರೀತಿ ಎಲ್ಲ ಮಾಡೋದು ಸೇಫ್ ಅಂತ. ಇಲ್ಲ, ಈ ರೀತಿ ಮಾಡೋದು ಸೇಫ್ ಅಲ್ಲ, ಆದ್ರೆ ಬೇರೆ ದಾರಿ ಇಲ್ಲ ಅಂತ ಓವನ್ ಹೇಳ್ತಾನೆ. ನಂತರ ಕ್ಲೇರ್ ಇವರಿಬ್ರನ್ನ ಒಂದು ವ್ಯಾನ್ ಒಳಗಡೆ ಕೂರಿಸಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನಾನು ಡ್ರೈವರ್ ಸೀಟ್ ನಲ್ಲೇ ಇರ್ತೀನಿ ಕೇಳಿ ಅಂತ ಹೇಳಿ ಡೋರ್ ಅನ್ನ ಹಾಕ್ತಾಳೆ. ಆಗ ಗ್ರೇ ಹೆದರ್ಕೊಂಡಿರೋದನ್ನ ನೋಡಿ ಜ್ಯಾಕ್ ಇವನಿಗೆ ಸಮಾಧಾನ ಮಾಡ್ತಿರ್ತಾನೆ ಏನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ, ನಾವಿಬ್ರು ಜೊತೆಲೇ ಇರೋಣ ಅಂತ. ಇದಾದ್ಮೇಲೆ ಓವನ್ ಆಗ್ಲೇ ಎಂಡೋಮಿನೆನ್ಸ್ ರೆಕ್ಸ್ ನ ಮಾಂಸ ಸಿಕ್ಕಿತ್ತಲ್ಲ, ಆ ಮಾಂಸದ ಸ್ಮೆಲ್ ಅನ್ನ ವೆಲೆಜರಾಪ್ಟರ್ ಗಳಿಗೆ ತೋರಿಸಿ ಡೋರ್ ಅನ್ನು ಓಪನ್ ಮಾಡ್ತಿದ್ದಂಗೆನೆ ಇವುಗಳು ಎಂಡೋಮಿನೆನ್ಸ್ ರೆಕ್ಸ್ ಅನ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತವೆ. ಇದನ್ನೆಲ್ಲ ಒಂದು ಟ್ಯಾಬ್ಲೆಟ್ ನಲ್ಲಿ ಕ್ಲೇರ್ ಕೂಡ ನೋಡ್ತಿರ್ತಾಳೆ. ಹೀಗೆ ಓವನ್ ಕೂಡ ವೆಲೆಜರಾಪ್ಟರ್ ಗಳ ಜೊತೆನೆ ಸೆಕ್ಯೂರಿಟಿ ಟೀಮ್ ಅನ್ನು ಕೂಡ ಕರ್ಕೊಂಡು ಹೋಗ್ತಿರ್ತಾನೆ. ನಂತರ ಹುಡುಕ್ತಾ 4 ವೆಲೆಜರಾಪ್ಟರ್ ಗಳು ಬಂದು ಒಂದು ಜಾಗದಲ್ಲಿ ಸ್ಟಾಪ್ ಆಗ್ತವೆ. ಓವನ್ ಹಾಗೆ ಸೆಕ್ಯೂರಿಟಿ ಟೀಮ್ ನವರು ಕೂಡ ಅಲ್ಲೇ ಬಚ್ಚಿಟ್ಕೊಂಡು ನೋಡ್ತಿರ್ಬೇಕಾದ್ರೆ ಮರಗಳ ಮಧ್ಯದಿಂದ ಎಂಡೋಮಿನೆನ್ಸ್ ರೆಕ್ಸ್ ಹೊರಗಡೆ ಬರುತ್ತೆ. ಆದ್ರೆ ಇಲ್ಲಿ ವಿಚಿತ್ರ ಏನು ಅಂತಂದ್ರೆ ವೆಲೆಜರಾಪ್ಟರ್ ಗಳು ಹಾಗೆ ಎಂಡೋಮಿನೆನ್ಸ್ ರೆಕ್ಸ್ ಮಾತಾಡ್ತಿರ್ತವೆ. ಆಗ ಓವನ್ಸ್ಗೆ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ ಈ ಎಂಡೋಮಿನೆನ್ಸ್ ರೆಕ್ಸ್ ನ ಒಳಗಡೆ ಅರ್ಧ ಟಿ ರೆಕ್ಸ್ ನ ಡಿಎನ್ಎ ಇದ್ರೆ ಇನ್ನರ್ಧ ವೆಲೆಜರಾಪ್ಟರ್ ನ ಡಿಎನ್ಎ ಇದೆ ಅಂತ. ಅದೇ ಸಮಯಕ್ಕೆ ಸೆಕ್ಯೂರಿಟಿಗಳೆಲ್ಲ ಎಂಡೋಮಿನೆನ್ಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದರಿಂದ ವೆಲೆಜರಾಪ್ಟರ್ ಗಳು ಕೂಡ ಎಂಡೋಮಿನೆನ್ಸ್ ನ ಜೊತೆ ಸೇರ್ಕೊಂಡು ಒಬ್ಬೊಬ್ಬರೇ ಸೆಕ್ಯೂರಿಟಿಗಳನ್ನ ಸಾಯಿಸ್ತಾ ಹೋಗ್ತವೆ. ಆಗ ಒಂದು ವೆಲೆಜರಾಪ್ಟರ್ ಓವನ್ ನೋಡ್ತಿರ್ಬೇಕಾದ್ರೆ ಬ್ಲಾಸ್ಟ್ ಮಾಡಿ ಅದನ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಇನ್ನೊಂದು ಬ್ಯಾರಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಓವನ್ ಇದನ್ನ ಇವನ ಹಿಂದೆ ಬರೋ ರೀತಿ ಮಾಡ್ತಾನೆ. ಆದ್ರೆ ಇಲ್ಲಿ ಕ್ಲೇರ್ ಹಾಗೆ ಮಕ್ಳಿರುವಂತ ವ್ಯಾನ್ ನ ಮೇಲೂ ಕೂಡ ವೆಲೆಜರಾಪ್ಟರ್ ಗಳು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಇವರು ವ್ಯಾನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರೆ ಒಂದು ಸಾಕಾಗೋದಿಲ್ಲ ಅಂತ ಎರಡೆರಡು ವೆಲೆಜರಾಪ್ಟರ್ ಗಳು ಇವರ ಹಿಂದೆ ಬಿದ್ಬಿಟ್ಟಿರ್ತವೆ. ಕ್ಲೇರ್ ಒಂದಕ್ಕೆ ಗುದ್ದಿ ಮುಂದೆ ಬಂದ್ರೆ ಇನ್ನೊಂದು ವೆಲೆಜರಾಪ್ಟರ್ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವರಿಬ್ರು ಅದಕ್ಕೆ ಶಾಕ್ ಕೊಟ್ಟು ಕೆಳಗಡೆ ಬೀಳಿಸ್ಬಿಡ್ತಾರೆ. ಅದೇ ಸಮಯಕ್ಕೆ ಓವನ್ ಕೂಡ ಇಲ್ಲಿಗೆ ಬಂದು ನನ್ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಡಾಕ್ಟರ್ ಹೆನ್ರಿ ಲ್ಯಾಬ್ ನಲ್ಲಿ ಇರ್ಬೇಕಾದ್ರೆ ಆಗ ಇವನಿಗೆ ವಿಕ್ಸ್ ಕಾಲ್ ಮಾಡಿ ಹೇಳ್ತಾನೆ ಈಗ ಈ ಜಾಗದ ಪರಿಸ್ಥಿತಿ ಸರಿ ಇಲ್ಲ, ನಿನ್ನ ಹತ್ರ ಇರುವಂತ ಡೈನೋಸಾರ್ಸ್ ಗಳ ಡಿಎನ್ಎ ಸ್ಯಾಂಪಲ್ ಅನ್ನ ಹಾಗೆ ಮೊಟ್ಟೆಗಳನ್ನ ತಗೊಂಡು ನನ್ನ ಸೆಕ್ಯೂರಿಟಿ ಟೀಮ್ ಜೊತೆ ಹೊಟ್ಟೋಗು ಅಂತ. ನಂತರ ನಮ್ಗೆ ತೋರಿಸ್ತಾರೆ ಬದುಕಿರುವಂತ ಜನರನ್ನೆಲ್ಲಾರನು ಸೇಫ್ ಆಗಿ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಅಷ್ಟೇ ಅಲ್ಲದೆ ವಿವಿಯನ್ ಲೋವರಿಗೆ ಬಂದು ಹೇಳ್ತಾಳೆ ಜನರನ್ನ ಹಾಗೆ ನಮ್ಮನ್ನೆಲ್ಲಾರನು ಕರ್ಕೊಂಡು ಹೋಗೋದಕ್ಕೆ ಒಂದು ಬೋಟ್ ಬರ್ತಿದೆ, ನೀನು ಕೂಡ ನಮ್ ಜೊತೆ ಬಾ ಅಂತ. ಆದ್ರೆ ಲೋವರಿ ಮಾತ್ರ ನಾನು ಇಲ್ಲೇ ಇದ್ದು ಕ್ಲೇರ್ ಮತ್ತೆ ಓವನ್ ಗೆ ಹೆಲ್ಪ್ ಮಾಡಿ ಅವ್ರ ಜೊತೆನೆ ಬರ್ತೀನಿ ಅಂತ ಉಳ್ಕೋತಾನೆ. ನಂತರ ಡಾಕ್ಟರ್ ಹೆನ್ರಿ ಡೈನೋಸಾರ್ಸ್ ಗಳ ಸ್ಯಾಂಪಲ್ ನ ತಗೊಂಡು ಹೆಲಿಕಾಪ್ಟರ್ ನಲ್ಲಿ ಇಲ್ಲಿಂದ ಹೊಟ್ಟೋಗ್ತಾನೆ. ಅದೇ ಸಮಯಕ್ಕೆ ಓವನ್ ಕೂಡ ಇವ್ರು 3 ಜನರನ್ನ ಕರ್ಕೊಂಡು ರಿಸರ್ಚ್ ಲ್ಯಾಬ್ ಹತ್ರ ಬಂದು ನೋಡಿದ್ರೆ ಇಲ್ಲಿ ಉಳಿದಿರುವಂತ ಎಲ್ಲಾ ಡೈನೋಸಾರ್ಸ್ ಗಳ ಸ್ಯಾಂಪಲ್ ಅನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಆಗ ಇಲ್ಲೇ ಇದ್ದಂತ ವಿಕ್ಸ್ ಬಂದು ಇವರಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ ನಾನು ಈ ಸ್ಯಾಂಪಲ್ ಗಳಿಂದ ಎಂಡೋಮಿನಸ್ ಗಿಂತ ತುಂಬಾ
ಕ್ರೂರ ಹಾಗೆ ಸೈಜ್ ನಲ್ಲಿ ಚಿಕ್ಕದಾಗಿರುವಂತ ಡೈನೋಸರ್ ನ ಕ್ರಿಯೇಟ್ ಮಾಡ್ತೀನಿ ಅಂತ. ಹೀಗೆ ಇವನು ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ವೆಲೆಜರಾಪ್ಟರ್ ಇವನ ಹತ್ರ ಬಂದ್ಬಿಡುತ್ತೆ. ಇವನು ಕೂಡ ಓವನ್ ರೀತಿ ಅದನ್ನ ಶಾಂತಗೊಳಿಸೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವನ ಕೈಯನ್ನೇ ತಿಂದು ಅದು ಸಾಯಿಸ್ಬಿಡುತ್ತೆ. ಇದರಿಂದ ಇವ್ರ 4 ಜನ ಕೂಡ ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ವೆಲೆಜರಾಪ್ಟರ್ ಆಗಿರುವಂತ ಬ್ಲೂ ಕೂಡ ಇಲ್ಲೇ ಇರುತ್ತೆ. ಈಗ ಈ 3 ವೆಲೆಜರಾಪ್ಟರ್ ಗಳು ಇವರನ್ನ ಸುತ್ತುವರೆದು ಬಿಟ್ಟಿರ್ತವೆ. ಆಗ ಓವನ್ ಕೈಯಲ್ಲಿದ್ದಂತ ಗನ್ ಅನ್ನ ಕೆಳಗಡೆ ಹಾಕಿ ನಿಧಾನವಾಗಿ ಬ್ಲೂ ಹತ್ರ ಬಂದು ಇದಕ್ಕೆ ಹಾಕಿರುವಂತ ಕ್ಯಾಮ್ರಾನ ತೆಗಿತಾನೆ. ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಬ್ಲೂ ಇವನಿಗೆ ಏನು ಮಾಡ್ತಿರೋದಿಲ್ಲ. ಆದ್ರೆ ಅದೇ ಸಮಯಕ್ಕೆ ಎಂಡೋಮಿನನ್ಸ್ ರೆಕ್ಸ್ ಇಲ್ಲಿಗೆ ಬಂದು ಅವರನ್ನ ಸಾಯಿಸ್ಬಿಡಿ ಅಂತ ವೆಲೆಜರಾಪ್ಟರ್ ಗಳಿಗೆ ಆರ್ಡರ್ ಮಾಡಿದ್ರೆ ಬ್ಲೂ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದ ಅದು ಬ್ಲೂಗೆ ಹೊಡೆದ್ ಬಿಡುತ್ತೆ. ಅದಕ್ಕೆ ಉಳಿದಿರುವಂತ ವೆಲೆಜರಾಪ್ಟರ್ ಗಳು ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಓವನ್ ಕೂಡ ಅದಕ್ಕೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈ ಕಡೆ ಮಕ್ಕಳು ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಕ್ಲೇರ್ ಗೆ ಹೇಳ್ತಾರೆ ಇದ್ರ ಜೊತೆ ಫೈಟ್ ಮಾಡೋದಕ್ಕೆ ನಮ್ಗೆ ಇನ್ನೂ ದೊಡ್ಡ ಡೈನೋಸಾರ್ ಬೇಕು ಅಂತ. ಇದನ್ನ ಕೇಳಿ ಅವಳಿಗೊಂದು ಐಡಿಯಾ ಬರುತ್ತೆ. ಇಷ್ಟೊತ್ತಿಗೆ ಎಂಡೋಮಿನನ್ಸ್ 2 ವೆಲೆಜರಾಪ್ಟರ್ ಗಳನ್ನ ಸಾಯಿಸ್ಬಿಟ್ಟಿರುತ್ತೆ. ಅದಕ್ಕೆ ಓವನ್ ಮಕ್ಕಳ ಹತ್ರ ಬಂದಾಗ ಎಂಡೋಮಿನನ್ಸ್ ಕೂಡ ಇವರ ಮೇಲೆ ಅಟ್ಯಾಕ್ ಮಾಡಿ ಇವರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ಈ ಕಡೆ ಕ್ಲೇರ್ ಲಾವರ್ಗೆ ಕಾಲ್ ಮಾಡಿ ಟೀರೆಕ್ಸ್ ಇರುವಂತ ಸೆಲ್ ನ ಡೋರ್ ಅನ್ನ ಓಪನ್ ಮಾಡು ಅಂತ ಹೇಳಿ ಕೈಯಲ್ಲಿ ಒಂದು ಫ್ಲೇರ್ ಲೈಟ್ ಅನ್ನು ಆನ್ ಮಾಡಿ ಇಟ್ಕೋತಾಳೆ. ನಂತರ ಟೀರೆಕ್ಸ್ ಹೊರಗಡೆ ಬರ್ತಿದ್ದಂಗೆನೆ ಫ್ಲೇರ್ ಗನ್ ಅನ್ನ ತೋರಿಸ್ತಾ ಹಿಂದೆ ಬರೋ ರೀತಿ ಮಾಡಿ ಅದನ್ನ ಎಂಡೋಮಿನನ್ಸ್ ನ ಮೇಲೆ ತಗೊಂಡ್ ಬಂದು ಹಾಕ್ತಿದ್ದಂಗೆನೆ ಟೀರೆಕ್ಸ್ ಆಗಿ ಎಂಡೋಮಿನನ್ಸ್ ಒಂದನ್ನ ಒಂದು ನೋಡ್ತಾ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇದರಿಂದ ಇವೆರಡರ ಮಧ್ಯೆ ಜಗಳ ಕೂಡ ಶುರುವಾಗೋಗುತ್ತೆ. ಆದ್ರೆ ಎಂಡೋಮಿನನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ಟೀರೆಕ್ಸ್ ಗೆ ಚೆನ್ನಾಗಿ ಹೊಡಿತಾ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇನ್ನೇನು ಇದನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಇನ್ನೂ ಕೂಡ ಬದುಕಿರುವಂತ ಬ್ಲೂ ಬಂದು ಇದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಟೀರೆಕ್ಸ್ ಹಾಗೆ ಬ್ಲೂ ಎರಡು ಕೂಡ ಇದ್ರ ಜೊತೆ ಫೈಟ್ ಅನ್ನ ಮಾಡ್ತಾ ಮಾಡ್ತಾ ಚೆನ್ನಾಗಿ ಹೊಡೆದು ನೀರ್ ಹತ್ರ ಕರ್ಕೊಂಡ್ ಬರ್ತಿದ್ದಂಗೆನೆ ನೀರಿನ ಒಳಗಡೆ ಇದ್ದಂತ ಮಾಸಸಾರಸ್ ಬಂದು ಎಂಡೋಮಿನನ್ಸ್ ನ ಕಚ್ಕೊಂಡು ಹೊಟ್ಟೋಗುತ್ತೆ. ನಂತರ ಬ್ಲೂ ಹೆಲ್ಪ್ ಮಾಡಿರೋದ್ರಿಂದ ಟೀರೆಕ್ಸ್ ಇದಕ್ಕೆ ಏನು ಮಾಡದೆ ಇಲ್ಲಿಂದ ಹೊಟ್ಟೋಗುತ್ತೆ. ಅದೇ ರೀತಿ ಬ್ಲೂ ಕೂಡ ಕೊನೆಯದಾಗಿ ಓವನ್ ನೋಡಿ ಇಲ್ಲಿಂದ ಹೊಟ್ಟೋಗುತ್ತೆ. ನಂತರ ಲೋವರಿನ್ ಕೂಡ ಇಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಾನೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಬದುಕಿರುವಂತ ಜನರನ್ನೆಲ್ಲಾರನ್ನು ಕಾಪಾಡಿ ಐಲ್ಯಾಂಡ್ ಇಂದ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಆಗ ಇಲ್ಲಿಗೆ ಜ್ಯಾಕ್ ಹಾಗೆ ಗ್ರೇನ ತಂದೆ ತಾಯಿ ಇವರನ್ನ ಹುಡ್ಕೊಂಡ್ ಬಂದು ಮಕ್ಕಳನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಓವನ್ ಕೂಡ ಕ್ಲೇರ್ ಹತ್ರ ಬಂದು ಹೇಳ್ತಾನೆ ನಾವ್ ಇನ್ಮೇಲಿಂದ ಜೊತೆಲಿರ್ಬೇಕು ಅಂತ. ಅಂದ್ರೆ ಇವರಿಬ್ರು ಇಷ್ಟಪಡ್ತಿರ್ತಾರೆ, ಒಂದಾಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ. ನಂತರ ಈ ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ಇಸ್ಲಾನ್ ನ್ಯೂಬಾರ್ ಐಲ್ಯಾಂಡ್ ಅನ್ನ ತೋರಿಸ್ತಾರೆ. ಯಾವುದೇ ಅಡೆತಡೆ ಇಲ್ಲದೆ ಟೀರೆಕ್ಸ್ ಈ ಐಲ್ಯಾಂಡ್ ನಲ್ಲಿ ಬೇರೆ ಡೈನೋಸಾರ್ಸ್ ಗಳ ಜೊತೆ ಸ್ವತಂತ್ರವಾಗಿರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನಾನು ಕೇಳುವಂತ ಒಂದೇ ಒಂದು ಕ್ವಶನ್ ಗೆ ಆನ್ಸರ್ ಮಾಡಿ. ಈ ಮೂವಿಲಿ ನಾವೆಲ್ಲರೂ ನೋಡಿದ್ವಲ್ಲ ಸೈಮನ್ ಮಸ್ರಾನಿ ಅವರೊಬ್ರು ಇಂಡಿಯನ್ ಆಕ್ಟರ್. ಅವರ ನಿಜವಾದ ಹೆಸರು ಏನು ಅಂತ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.